ಶ್ರೀ ಗುರುಭ್ಯೋ ನಮಃ. ನೀವೆಲ್ಲರಿಗೂ ತಿಳಿದಂತೆ ನಾವು ಮಾಘ ಮಾಸದ ಪುರಾಣಗಳನ್ನು ಕೇಳುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ ಕೊನೆಯ ದಿನ, ಅಧ್ಯಾಯ 30. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜರಿಗೆ ಹೇಳಿದರು, ರಾಜನ್, ಅಶ್ವಮೇಧ ಯಾಗ ಮಾಡಿದವನು, ಮಾಘ ಸ್ನಾನ ಮಾಡಿದವನು, ಏಕಾದಶಿ ಉಪವಾಸ ಮಾಡಿದವರು ಸತ್ಯವಾಗಿಯೂ ವೈಕುಂಠ ಲೋಕವನ್ನೇ ಸೇರುತ್ತಾರೆ. ಇದರಲ್ಲಿ ಸಂಶಯ ಬೇಡ. ಏಕಾದಶಿ ವ್ರತ ಮಹಾತ್ಮೆಯ ಫಲವಾಗಿ ದುರ್ವಾಸ ಮುನಿಗಳ ಶಾಪದ ತಾಪವನ್ನು ಸಹಿಸಿ ಆ ಮಹರ್ಷಿಯ ಅಹಂಕಾರವು ತೊಲಗುವಂತೆ ಆಯಿತು. ಈ ಕುರಿತು ಇನ್ನೊಂದು ಪ್ರಸಂಗವು ಹೀಗಿದೆ. ಒಮ್ಮೆ ದೇವಾಸುರರು ಅಮೃತವನ್ನು ಪಡೆಯಲು ಸಮುದ್ರ ಮಂಥನವನ್ನು ಮಾಡಿದರು. ಅವರು ಮೇರು ಪರ್ವತವನ್ನೇ ಕಡಗೋಲು ಮಾಡಿಕೊಂಡು ವಾಸುಕಿ ಸರ್ಪವನ್ನೇ ಹಗ್ಗ ಮಾಡಿಕೊಂಡು ಸಾಗರವನ್ನು ಕಡೆದರು. ರಾಕ್ಷಸರು ಸರ್ಪದ ತಲೆಯ ಬಳಿ ಹಿಡಿದರು, ದೇವತೆಗಳು ಅವರ ಬಾಲವನ್ನು ಹಿಡಿದರು. ಈ ರೀತಿ ಸಾಗರವನ್ನು ಕಡೆದಾಗ ಮೊದಲು ಮಹಾಲಕ್ಷ್ಮಿ ಹೊರಗೆ ಬಂದಳು. ಶ್ರೀಮನ್ನಾರಾಯಣನು ಆಕೆಯನ್ನು ತನ್ನ ಪತಿಯನ್ನಾಗಿ ಸ್ವೀಕರಿಸಿದನು. ನಂತರ ಉಚ್ಚೈಶ್ರವವೆಂಬ ಕುದುರೆ, ಕಾಮಧೇನು, ಕಲ್ಪವೃಕ್ಷ, ಅಮೃತ ಕುಂಭಗಳು ಹೊರಬಂದವು. ಅವುಗಳನ್ನು ಭಗವಂತನು ಇಂದ್ರನಿಗೆ ವಶಪಡಿಸಿದನು. ಮತ್ತೆ ಕ್ಷೀರಸಾಗರವನ್ನು ಕಡೆಯಲು ಅದರಿಂದ ಅಗ್ನಿಯಂತೆ ಜ್ವಲಿಸುವ ಹಾಲಾಹಲ ವಿಷವು ಹೊರಗೆ ಉಕ್ಕಿದವು. ಆ ವಿಷ ಜ್ವಾಲೆಯು ಎಲ್ಲಾ ಕಡೆ ವ್ಯಾಪಿಸಿ ಕೋಲಾಹಲ ಉಂಟಾಯಿತು. ಈ ಮಹಾನ್ ವಿಶ್ವಜ್ವಾಲೆಯಿಂದ ದೇವಾಸುರರು ಭಯಭ್ರಸ್ತರಾದರು. ಆಗ ಅವರು ದಿಕ್ಕು ತೋಚದೆ ಶಿವನನ್ನು ಶರಣು ಹೊಕ್ಕಿದರು. ಶಿವನು ದೇವಾಸುರರ ಮೊರೆಯನ್ನು ಆಲಿಸಿದನು. ಆ ಕ್ಷಣವೇ ಆತನು ಆ ವಿಷವನ್ನು ತಾನೇ ನುಂಗಿದನು. ಅದನ್ನು ತನ್ನ ಕಂಠದಲ್ಲಿ ಉಳಿಸಿಕೊಂಡು ನೀಲಕಂಠ ಎನಿಸಿದನು. ಆಗ ಅಮೃತಕ್ಕಾಗಿ ದೇವಾಸುರರಲ್ಲಿ ಕಲಹ ಉಂಟಾಯಿತು. ಅಮೃತವು ತನಗೆ ಎಂದು ಅವರು ಪರಸ್ಪರ ವಿವಾದ ಕೇಳಿದರು. ಇದೇ ಸಮಯದಲ್ಲಿ ಮಾಯಾ ಮನುಷ್ಯ ರೂಪವನಾಗಿ ಶ್ರೀಹರಿಯು ಶ್ರೀರೂಪವನ್ನು ಧರಿಸಿ ಮೋಹಿನಿಯಾದನು. ಈ ಮೋಹಿನಿಯು ದೇವದಾನವರ ಮಧ್ಯೆ ಪ್ರವೇಶಿಸಿ, ಏಕೆ ನೀವು ಜಗಳವಾಡುವಿರಿ? ನಾನೇ ಅಮೃತವನ್ನು ಎಲ್ಲರಿಗೂ ಸಮವಾಗಿ ಹಂಚುವೆನು. ದೇವತೆಗಳು ಒಂದು ಸಾಲಲ್ಲಿ, ದೈತ್ಯರು ಒಂದು ಸಾಲಲ್ಲಿಯೂ ಕುಳಿತುಕೊಳ್ಳಿ ಎಂದನು. ಅಮೃತ ಕುಂಭವನ್ನು 2 ಕುಂಭಗಳನ್ನಾಗಿ ಮಾಡಿ ಅಮೃತವನ್ನು ದೇವತೆಗಳಿಗೂ ಸುರೆಯನ್ನು ದೈತ್ಯರಿಗೂ ಮೋಹಿನಿಯು ಹಂಚಿದಳು. ಈ ರಹಸ್ಯವನ್ನು ದೈತ್ಯಗುರು ಶುಕ್ರಾಚಾರ್ಯರಿಂದ ತಿಳಿದ ರಾಹುಕೇತು ದಾತವರು ತಾವು ದೇವತೆಗಳಂತೆ ವೇಷ ಧರಿಸಿ ಆ ಸಾಲಿನಲ್ಲೇ ಕುಳಿತರು. ಅಮೃತವನ್ನು ಸೇವಿಸಿದರು. ಇದನ್ನರಿತ ಶ್ರೀಮನ್ನಾರಾಯಣನು ತನ್ನ ಸುದರ್ಶನ ಚಕ್ರದಿಂದ ಅವರಿಬ್ಬರ ತಲೆಗಳನ್ನು ಕತ್ತರಿಸಿದನು. ಮೋಸದಿಂದ ಕುಪಿತರಾದ ದೈತ್ಯರು ತಮಗೆ ಅಮೃತವೇ ಬೇಡ ಎಂಬಂತೆ ಅಲ್ಲಿಂದ ಹೊರಟರು. ಅಕಸ್ಮಾತ್ ಆಗಿ ಆ ಅಮೃತ ಕುಂಭದಿಂದ 2 ಹನಿ ಅಮೃತ ಭೂಮಿಯ ಮೇಲೆ ಬಿದ್ದಿತು. ತುಳಸಿ, ಪಾರಿಜಾತಗಳ ಹಾಗೆ ಹುಟ್ಟಿದವು. ಸತ್ರಾಜಿತ ಮಹಾರಾಜನು ಇವುಗಳಿಗೆ ನೀರನ್ನೆರೆದು ಪೋಷಿಸಿದನು. ಕೆಲ ಕಾಲಾನಂತರ ಪಾರಿಜಾತವು ಸುಗಂಧಿತ ಪುಷ್ಪವನ್ನು ಬಿಟ್ಟಿತು. ಆಕಾಶ ಮಾರ್ಗದಲ್ಲಿ ಪಯಣಿಸುತ್ತಿದ್ದ ದೇವೇಂದ್ರನ ಈ ದಿವ್ಯ ಸುಗಂಧವು ಆಕರ್ಷಿಸಿತು. ಆತನು ಪಾರಿಜಾತದ ಹೂವು ಒಂದನ್ನು ತನ್ನ ಪತ್ನಿ ಸಚೀದೇವಿಗೆ ಇತ್ತನು. ಇದನ್ನ ಅರಿತ ಇತರ ದೇವತಾ ಶ್ರೀಯರು ಇದನ್ನು ಅಪೇಕ್ಷಿಸಿದರು. ದೇವೇಂದ್ರನು ಕಳ್ಳತನದಿಂದ ಸತ್ರಾಜಿತನ ತೋಟದೊಳಗೆ ಹೋಗಿ ಹೂಗಳನ್ನು ಕಿತ್ತು ಅವರಿಗೆ ಎಲ್ಲ ಕೊಟ್ಟನು. ಸತ್ರಾಜಿತನು ಹೂಗಳು ಕಣ್ಮರೆಯಾದುದಕ್ಕೆ ಚಿಂತಿಸುತ್ತಾ ವಿಷ್ಣುವಿಗೆ ಅರ್ಪಿತವಾದ ಅಕ್ಷತೆಯನ್ನು ಆವರಣದಲ್ಲಿ ಚೆಲ್ಲಲು ಇಂದ್ರನು ದೈವತ್ವವನ್ನೇ ಕಳೆದುಕೊಂಡನು. ಇದರಿಂದ ಚಿಂತಿತನಾದ ದೇವತೆಗಳು ನಾರದರ ಸೂಚನೆಯಂತೆ ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಹೋದರು. ಆತನು ಸತ್ರಾಜಿತ ಬಳಿಗೆ ಹೋದನು. ಸತ್ರಾಜಿತನು ಆಷಾಢ ಶುದ್ಧ ಏಕಾದಶಿಯಂದು ಉಪವಾಸ ಮಾಡಿ ರಾತ್ರಿ ಜಾಗರಣೆ, ಹರಿನಾಮ ಸ್ಮರಣೆ ಮಾಡಿ ದ್ವಾದಶಿಯಂದು ಸತ್ಪುರುಷರಿಗೆ ದಾನ ನೀಡಿ ಅಪಾರವಾದ ಪುಣ್ಯವನ್ನು ಗಳಿಸಿದನು. ಇದರಿಂದ ಒಲಿದ ಶ್ರೀಕೃಷ್ಣ ಪಾರಿಜಾತ ಪುಷ್ಪವನ್ನು ಇಂದ್ರನಿಗೆ ಒಪ್ಪಿಸಿದನು. ತುಳಸಿಯನ್ನು ಸದಾ ತನ್ನ ಬಳಿ ಇರುವಂತೆ ಹೇಳಿದನು. ಆದ್ದರಿಂದಲೇ ತುಳಸಿಯು ಶ್ರೀಹರಿಗೆ ಅಪ್ರಿಯವಾಗಿದೆ. ತುಳಸಿ ಇಲ್ಲದ ಪೂಜೆ ಅಪೂರ್ಣವಾದದ್ದು. ತುಳಸಿ ವೃಕ್ಷವನ್ನು ನಿತ್ಯವೂ ಶ್ರದ್ಧಾಭಕ್ತಿಗಳಿಂದ ಯಾರು ಪೂಜಿಸುವರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರಕುತ್ತವೆ ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಾತ್ಮೆಯ 30ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ